ಕೊಲೆ ಆಯ್ತಲ್ಲ ಸರ್, ಅದ ಈ ಕೊಲೆ ವೈಯಕ್ತಿಕವಾಗಿದ್ದು, ಆದರೆ ಇದನ್ನ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ, ಕೆಟ್ಟಿಲ್ಲ ಅಂತ ಹೇಳ್ತಾರೆ. ನೋಡಿ, ನಾವು ಒಂದು ಹೇಳ್ತೀನಿ, ಇವತ್ತು ಹುಬ್ಬಳ್ಳಿಯಲ್ಲಿ ಏನೊಂದು ಆ ಒಂದು ಹೆಣ್ಮಗಳು ಕೊಲೆ ಆಯ್ತಲ್ಲ, ಅತ್ಯಂತ ಖಂಡನೀಯವಾದಂಥದ್ದು ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಇವತ್ತಿನ ಲವ್ ಜಿಹಾದ್ ಹೆಸರಿನಲ್ಲಿ ಇವೆಲ್ಲ ಏನು ನಡೀತಾ ಇದೆ, ಇವತ್ತು ಪ್ರೀತಿ ಮತ್ತೊಂದು ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಶೇಡಿನ ರೀತಿಯಿಂದ ಆ ಹುಡುಗಿಯ ಮರ್ಡರ್ ಮಾಡಿದಲ್ಲ ಹುಡುಗ, ಅವನ ಮನಸ್ಥಿತಿ ಹೆಂಗಿದೆ, ಇದಕ್ಕೆಲ್ಲ ಕಾರಣ ಅಂತಂದರೆ ಆ ರೀತಿ ಮರ್ಡರ್ ಮಾಡಲಿಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. ಬೇರೆ ಬೇರೆ ಹಿಂದೆ ಕೆಫೆದಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಇವೆಲ್ಲ ನೋಡಿದರೆ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಕಂಪ್ಲೀಟು ಇವತ್ತೇನು ತುಷ್ಟೀಕರಣ ನೀತಿ ಇದೆಯಲ್ಲ, ಆ ತುಷ್ಟೀಕರಣ ನೀತಿಯಿಂದ ಇದೆಲ್ಲ ಘಟನೆಗಳು ಆಗ್ತಾ ಇದ್ದಾವೆ. ಅದಕ್ಕಾಗಿ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಮಾಡ್ತೀರಿ, ಆ ಧೈರ್ಯ ಯಾಕೆ ಬಂತು? ರಾಜ್ಯಸಭಾ ಸದಸ್ಯರೊಬ್ಬರು ಇಲೆಕ್ಟ್ ಆದಾಗ ಕಾಂಗ್ರೆಸ್ನವರು ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂಥವ್ರೆ ಕಾಂಗ್ರೆಸ್ ಕಾರ್ಯಕರ್ತರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಮಟ್ಟಿಗೆ ನಿಮ್ಗೆ ಒಂದು ಮನಸ್ಥಿತಿ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಅದಂದ್ರೆ ನಿಮ್ದು ಮನಸ್ಥಿತಿ ಏನು, ಬರೀ ತುಷ್ಟೀಕರಣ ನೀತಿ, ವೋಟ್ ಬ್ಯಾಂಕ್. ಅದಕ್ಕಾಗಿ ಆ ರೀತಿ ನೀವು ತುಷ್ಟೀಕರಣ ಮಾಡ್ತಿದ್ದಂತೆ ಇವತ್ತು ಒಂದು ಕಾಲೇಜಿನ ಕ್ಯಾಂಪಸ್ನಲ್ಲಿ ಹೋಗಿ ಇವತ್ತು ಒಬ್ಬ ಹುಡುಗಿಗೆ ಕೊಂದು ಹಾಕುವಂಥ ಧೈರ್ಯ ಬರ್ತದೆ ಅಂದರೆ ನಿಮ್ಮ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ನಿಮ್ಮ ಕಾನೂನು ಸುವ್ಯವಸ್ಥೆಗೆ ಯಾರಿಗೂ ಹೆದರಿಕೆ ಇಲ್ಲ. ಹೀಗಾಗಿ ಆ ರೀತಿಯ ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ. ಅದರಿಂದ ಇವತ್ತು ಏನೋ ಒಂದು ಹೇಳಿಕೆ ಕೊಡೋದು ಮುಖಾಂತರ ಯಾರನ್ನೂ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ ಗೃಹ ಮಂತ್ರಿಗಳು. ಅದಕ್ಕಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ. ಇಮಿಡಿಯೇಟ್ಲಿ ಇದು ಇಂಥ ಘಟನೆ ಮರುಕಳಿಸಬಾರ್ದು, ಕಾನೂನು ಸುವ್ಯವಸ್ಥೆ ಸರಿಯಾಗಿಡ್ರಿ, ಮತ್ತು ಯಾರು ತಪ್ಪು ಮಾಡಿದಾರಲ್ಲ ಅವರಿಗೆ ಕಾನೂನು ಪ್ರಕಾರ ಸರಿಯಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಒತ್ತಾಯ. ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವ್ನ ಮಗಳಕ್ಕಿ ನನಗೂ ಭಾಳ ಪರಿಚಯ ಇದ್ದಂಥ ವ್ಯಕ್ತಿ ಆತ. ಅವನ ಪರಿಸ್ಥಿತಿ ಏನಾಗಿರ್ಬೋದು, ಅವನೇ ಹೇಳಿದ ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಇದೆಲ್ಲ ಆಗಿದ ಘಟನೆ, ಇದು ಎನ್ಕ್ವೈರಿ ಆಗಬೇಕಂತ ಹೇಳಿದ. ಯಾರು ಹಿನ್ನೆಲೆ ಇದ್ದಾರೆ ಇಂತನ ಸಂಪೂರ್ಣ ತನಿಖೆ ಆಗಬೇಕು ಅನ್ನೋದು. ಎಸ್ ಆಗಬೇಕು, ಇಂಥ ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಆಗಬೇಕು ಕಾನೂನು ರೀತಿ. ಇಲ್ಲದಿದ್ದರೆ ಇದು ಇಂಥವು ಘಟನೆಗಳು ಮರುಕಳಿಸ್ತಾವೆ. ಎಲ್ಲೇ ಒಂದು ಕಡೆ ಎಲ್ಲೋ ಒಂದು ಕಾಡಿನಾಗ ಎಲ್ಲೇ ಕೊಂದಲು ಬೇಡ, ಇಲ್ಲಿ ಇದ್ರಾಗ ಕ್ಯಾಂಪಸ್ದಾಗ ಕಾಲೇಜ್ ಕ್ಯಾಂಪಸ್ಸಲ್ಲಿ ಕೊಲ್ತಾರಂದ್ರೆ ಯಾವ ಧೈರ್ಯ ಇರಬೇಕು ಆತನಿಗೆ? ಕಾನೂನು ಲವ್ ಜಿಹಾದ ಇದು ಒಂದು ಮತ್ತೊಂದು ಮರುಕಳಿಕೆ ಅಂತ ಹೇಳ್ತೀನಿ ನಾನು. ಲವ್ ಜಿಹಾದ್ ನೋಡಿ, ಇದನ್ನು ಖಂಡಿಸ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ಏನಲ್ಲ, ಅದರಿಂದ ಇಂಥವೆಲ್ಲ ಘಟನೆ ಪದೇ ಪದೇ ಆಗ್ತಾ ಇದ್ದಾವೆ. ಅದಕ್ಕಾಗಿ ಕಾಂಗ್ರೆಸ್ಸು ಕೇವಲ ತುಷ್ಟೀಕರಣ ಮಾಡುವಂಥದಕ್ಕೆ ಅಷ್ಟೇ ಬಗ್ತದೆ. ಅದಕ್ಕೆ ಇಂಥವ್ರಿಗೆ ಪಾಠ ಕಲಿಸ್ಬೇಕು.